ಮೇಲಿರುವ ಗಣ್ಯರು ಹಾಗೂ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರು ಹಾಗೂ ಸ್ನೇಹಿತರಿಗೆ ನೆರೆದಿರುವ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಗಣರಾಜ್ಯೋತ್ಸವ ಎಂದರೇನು, ಇದನ್ನು ರಾಷ್ಟ್ರೀಯ ಹಬ್ಬವಾಗಿ ಏಕೆ ಆಚರಿಸುತ್ತೇವೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗೆ ಇದ್ದಾರೆ ಲಕ್ಷ್ಮಿ 7ನೇ ತರಗತಿ, ಅಸ್ರಾ ಫಾತಿಮಾ 6ನೇ ತರಗತಿ, ಭವಿಷ್ 7ನೇ ತರಗತಿ, ಸಿದ್ದರಾಜು 7ನೇ ತರಗತಿ, ಅಮೃತ 6ನೇ ತರಗತಿ, ಪೂರ್ವಿತ 6ನೇ ತರಗತಿ. ನಿಮ್ಮಲ್ಲಿ ನನ್ನ ಮೊದಲ ಪ್ರಶ್ನೆ, ಈ ಗಣರಾಜ್ಯ ಎಂದರೇನು? ರಾಜಪ್ರಭುತ್ವಕ್ಕೆ ವಿರುದ್ಧವಾದ ಅರ್ಥವನ್ನು ಕೊಡುತ್ತದೆ. ಅಂದರೆ ರಾಜ ಮತ್ತು ಅವನ ವಂಶದವರು ಒಂದು ದೇಶದ ಆಡಳಿತವನ್ನು ನಡೆಸುವುದಿಲ್ಲ. ಬದಲಾಗಿ ಜನರಿಂದ ಆಯ್ಕೆಯಾದ ಜನರ ಪ್ರತಿನಿಧಿಗಳು ಜನರ ಪರವಾಗಿ ನೀತಿ ನಿರೂಪಣೆಗಳನ್ನು ದೇಶದ ಬೆಳವಣಿಗೆಗೆ, ಜನರ ಏಳಿಗೆಗಾಗಿ ರೂಪಿಸುತ್ತಾರೆ. ಇಂತಹ ವ್ಯವಸ್ಥೆಯನ್ನು ಹೊಂದಿರುವ ದೇಶವನ್ನು ಅಥವಾ ರಾಜ್ಯವನ್ನು ಗಣರಾಜ್ಯ ಎನ್ನುತ್ತೇವೆ. ತುಂಬ ಧನ್ಯವಾದಗಳು ಲಕ್ಷ್ಮಿ. ಆದರೆ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ? ಇದು ಒಳ್ಳೆಯ ಪ್ರಶ್ನೆ. ಜನವರಿ 26, 1950ರಂದು ಸಂವಿಧಾನದ ಜಾರಿಗೆ ಬಂದವು. ಆದ್ದರಿಂದ ಪ್ರತಿ ವರ್ಷವೂ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಗಣರಾಜ್ಯದ ಅರ್ಥ ಸಂವಿಧಾನ ಜಾರಿ, ಗಣರಾಜ್ಯೋತ್ಸವ, ಈ ಮೂರು ಹೇಗೆ ಒಂದಕ್ಕೊಂದು ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ, ಸಮುದ್ರದೊಳಗಣ ಉಪ್ಪು, ಬೆಟ್ಟದ ನಲ್ಲಿಕಾಯಿ, ಎತ್ತಣದಿಂದ ಎತ್ತಣ ಸಂಬಂಧ. ಹೌದು, ಎತ್ತಣ ಮಾವದ ಎತ್ತಣ ಕೋಗಿಲೆ, ಆಕಾಶದಲ್ಲಿ ಹಾರಾಡುವ ಕೋಗಿಲೆ, ಮಾವಿನ ಮರದ ಆಶ್ರಯ ಪಡೆದು ಆಡುತ್ತದೆ. ಆ ಸಮುದ್ರದಲ್ಲಿ ಸಿಗುವ ಉಪ್ಪು, ಬೆಟ್ಟದ ಮೇಲೆ ಬೆಳೆಯುವ ನಲ್ಲಿಕಾಯಿ ಸೇರಿ ಮುದುರು ರುಚಿಯನ್ನು ನೀಡುತ್ತದೆ. ಹಾಗೆಯೇ ಸಂವಿಧಾನ ಬಲದಿಂದ ಸಂವಿಧಾನದ ಚೌಕಟ್ಟಿನಲ್ಲಿ ಗಣರಾಜ್ಯ ಸಾಕಾರವಾಗಲು ಸಾಧ್ಯ. ಆದ್ದರಿಂದ ಸಂವಿಧಾನ ಜಾರಿಗೆ ಬಂದ ದಿನದಂದು ನಮ್ಮ ದೇಶ ಗಣರಾಜ್ಯವಾಯಿತು ಎಂದು ನಾವು ತಿಳಿಯಬಹುದು. ಆದ್ದರಿಂದ ಆ ದಿನವನ್ನು ನಾವೆಲ್ಲರೂ ಸಂಭ್ರಮದಿಂದ ಗಣರಾಜ್ಯೋತ್ಸವ ಎಂದು ಸಂಭ್ರಮದಿಂದ ಆಚರಿಸುತ್ತೇವೆ. ತುಂಬ ಧನ್ಯವಾದಗಳು ಸಿದ್ದರಾಜು. ಆದರೆ ಸಂವಿಧಾನ ರಚನೆ ಮಾಡಿದವರು ಯಾರು? ಸಂವಿಧಾನ ರಚನಾ ಸಭೆಯನ್ನು ಡಿಸೆಂಬರ್ 6, 1946ರಂದು ಸ್ಥಾಪಿಸಲಾಯಿತು. ಸಂವಿಧಾನ ರಚನಾ ಸಭೆಗೆ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾದರು. ಡಾಕ್ಟರ್ BR ಅಂಬೇಡ್ಕರ್ ರವರು ಕರಡು ಸಮಿತಿ ಅಧ್ಯಕ್ಷರಾದರು. ಇವರಿಗೆ ಸಹಕರಿಸಲು ಎನ್ ಮಾಧವರಾವ್, ಅಲ್ಲಾಡಿ ಕೃಷ್ಣಸ್ವಾಮಿ ಇತ್ಯಾದಿ 7 ಜನರು ಇದ್ದರು. ಹೀಗೆ ಹಲವಾರು ಮಂದಿ ಸೇರಿ ಸಂವಿಧಾನ ರಚಿಸಿದರು. ತುಂಬ ಧನ್ಯವಾದಗಳು ಭವಿಷ್. ಆದರೆ ಭಾರತದ ಸಂವಿಧಾನ ಶಿಲ್ಪಿ ಯಾರು? BR ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಏಕೆಂದರೆ ಕರಡು ಸಮಿತಿಯ ಉಪಾಧ್ಯಕ್ಷರಾದ ಕೃಷ್ಣರಾಮಾಚಾರಿ ಅವರು ಸಂಸತ್ತಿನಲ್ಲಿ ಈ ರೀತಿ ಹೇಳಿದ್ದಾರೆ: BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನನ್ನನ್ನು ಸೇರಿದಂತೆ 7 ಸದಸ್ಯರನ್ನು ನೇಮಿಸಿದ್ದೀರಿ. ಅವರಲ್ಲೊಬ್ಬರು ರಾಜೀನಾಮೆ ನೀಡಿದರು, ಒಬ್ಬರು ಅಕಾಲ ಮರಣ ಹೊಂದಿದರು, ಒಬ್ಬರು ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರು, ಇಬ್ಬರು ಅನಾರೋಗ್ಯದ ಕಾರ್ಯದಿಂದ ದೂರ ಉಳಿದರು, ಅವರು ಸ್ವಂತ ಕೆಲಸಗಳಿಗಾಗಿ ಅಮೆರಿಕದಲ್ಲಿ ಉಳಿದರು. ಹಾಗಾಗಿ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ತುಂಬ ಧನ್ಯವಾದಗಳು ಅಸ್ರಾ. ಹಾಗಾದರೆ ಸಂವಿಧಾನ ರಚನೆ ಮಾಡಲು ಎಷ್ಟು ದಿನ ತೆಗೆದುಕೊಂಡಿತು? 2 ವರ್ಷ 11 ತಿಂಗಳು 18 ದಿನ ತೆಗೆದುಕೊಂಡಿತು. 1949 ನವೆಂಬರ್ 26ರಂದು ಅಂಗೀಕಾರ ಪಡೆಯಿತು. 1950 ಜನವರಿ 26ರಂದು ಜಾರಿಗೆ ಬಂದಿತು. 1951-52ನೇ ವರ್ಷದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ತುಂಬ ಧನ್ಯವಾದಗಳು ಅಮೃತ. ಆದರೆ ಸಂವಿಧಾನ ಸಾರಾಂಶ ಯಾರಾದರೂ ತಿಳಿಸಬಹುದೇ? ಸಂವಿಧಾನದ ಸಾರ ಸಂವಿಧಾನ ಪೀಠಿಕೆಯಲ್ಲೇ ಅಡಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political liberty of thought, expression, belief, faith and worship, equality of status and of opportunity, and to promote among them all
fraternity, assuring the dignity of the individual and the unity and integrity of the nation. In our Constituent Assembly this November 1949 do hereby adopt an act and give to ourselves this Constitution. ತುಂಬ ಧನ್ಯವಾದಗಳು ಲಕ್ಷ್ಮಿ. ನಿಮ್ಮೆಲ್ಲರ ವಿದ್ವತ್ಪೂರ್ಣ ಮಾಹಿತಿಯಿಂದ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಧನ್ಯವಾದಗಳು.